ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಆಲ್ರೆಡಿ ಈ KSಗೆ ಸಂಬಂಧಪಟ್ಟಿರತಕ್ಕಂಥ ಹಿಸ್ಟ್ರಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಅಂತಂದರೆ ಒಂದು ಪಾರ್ಟ್ ಆಗಿದೆ, ಇದು ಸೆಕೆಂಡ್ ಪಾರ್ಟು. ಹೊಸದಾಗಿ ಬಂದವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋ ನೋಡಿಕೊಂಡು ಅದನ್ನು ಕೂಡ ನೋಡಿಕೊಡ್ರಿ. ಈ ಪ್ರಶ್ನೆಗಳೇನಿದಾವಲ್ಲ ಇಲ್ಲಿವರೆಗೂ ಅಂದರೆ 1998ರಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ KS ಪ್ರಶ್ನೆ ಪತ್ರಿಕೆಗಳ ಹಿಸ್ಟ್ರಿ ಪ್ರಶ್ನೆಗಳಾಗಿರ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಬಂದಿದ್ದಾವೆ ಲೆವೆಲ್ ಅನ್ನೋದ್ರ ಕೂಡ ಬಗ್ಗೆ ನಿಮಗೆ ತಿಳಿಯುತ್ತೆ. ಮತ್ತು ಕೊನೆವರೆಗೂ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳನ್ನ. ಸೊ ಮೊದಲನೇ ಪ್ರಶ್ನೆ, ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ ಅಂತ ಕೇಳಿದ್ದಾರೆ. ಸೊ ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ ಅಂತಂದ್ರೆ ಋಗ್ವೇದ, ಮೊದಲನೇ ವೇದವಾದಂತಹ ಋಗ್ವೇದದಲ್ಲಿ ಈ ಒಂದು ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಹೇಳಲಾಗಿದೆ. ಶಿವಪ್ಪ ಸೌಂಡ್ ಕಮ್ಮಿಡ. ಬುದ್ಧನು ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನ ನಡೆಸಿದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಗೌತಮ ಬುದ್ಧ ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನವನ್ನು ನಡೆಸಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಆಪ್ಷನ್ ಬಿ ನೋಡಿ. ಏನಪ್ಪ ಅಂದರೆ ಸಾರನಾಥದಲ್ಲಿ ಬುದ್ಧನು ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನವನ್ನು ನಡೆಸಿರ್ತಕ್ಕಂಥ ಸ್ಥಳವಾಗಿದೆ. ನೆಕ್ಸ್ಟ್, ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂತ ಕೇಳಿದ್ದಾರೆ. ಸೊ ಸುವರ್ಣಗಿರಿಯು ಯಾವ ಪ್ರಾಂತ್ಯ? ದಕ್ಷಿಣ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಮೌರ್ಯರ ದಕ್ಷಿಣ ಪ್ರಾಂತ್ಯದ ರಾಜಧಾನಿಯಾಗಿರ್ತಕ್ಕಂಥದ್ದು ಸುವರ್ಣಗಿರಿ. ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್, ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದಾಗಿತ್ತಪ್ಪ ಅಂತ ತಾಣೇಶ್ವರವು ಹರ್ಷವರ್ಧನನ ಮೊದಲ ರಾಜಧಾನಿಯಾಗಿತ್ತು. ನೆಕ್ಸ್ಟ್, ಮಹಾಬಲಿಪುರಂನಲ್ಲಿರುವ ಕಡಲತೀರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಮಹಾಬಲಿಪುರಂನಲ್ಲಿ ಕಂಡು ಬರತಕ್ಕಂಥ ಕಡಲತೀರ ದೇವಾಲಯದ ನಿರ್ಮಾತೃ ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಮೊದಲನೇ ನರಸಿಂಹವರ್ಮನು ಈ ಒಂದು ಮಹಾಬಲಿಪುರಂನಲ್ಲಿರ್ತಕ್ಕಂಥ ಕಡಲತೀರ ದೇವಾಲಯದ ನಿರ್ಮಾತೃ ಆಗಿದ್ದಾನೆ. ನೆಕ್ಸ್ಟ್, ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತಂದ ದೆಹಲಿಯ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಸೊ ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತಂದ ದೆಹಲಿಯ ಸುಲ್ತಾನ ಯಾರಪ್ಪ ಅಂತಂದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿಯು ಈ ಒಂದು ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತಂದ ದೆಹಲಿಯ ಸುಲ್ತಾನನಾಗಿದ್ದಾನೆ. ನೆಕ್ಸ್ಟ್ ನೋಡೋದಾದರೆ ಆಗ್ರಾ ನಗರದ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ ಆಗ್ರಾ ನಗರದ ಸಂಸ್ಥಾಪಕ ಯಾರಪ್ಪ ಅಂತಂದರೆ ಸಿಕಂದರ್ ಲೋಧಿಯು ಆಗ್ರಾ ನಗರದ ಸಂಸ್ಥಾಪಕರಾಗಿದ್ದಾರೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕೇಳ್ತಾರೆ. ಅಂದರೆ ಇದರಲ್ಲಿ ತಪ್ಪಾಗಿ ಹೊಂದಾಣಿಕೆ ಇರುವುದು ಅಂತ. ಇಲ್ಲಿ ನೋಡಿ, ಅಮೀರ್ ಖುಸ್ರೋ ಪದ್ಮಾವತ್ ಅನ್ನುವಂತಹ ಕೃತಿಯನ್ನು ಬರೆದಿಲ್ಲ, ಇದು ತಪ್ಪಾಗುತ್ತೆ. ಪದ್ಮಾವತ್ ಕೃತಿಯನ್ನು ಮಲಿಕ್ ಮೊಹಮ್ಮದ್ ಜೈಶೀರ್ ಅವರು ಬರೆದಿದ್ದಾರೆ. ಸೊ ಎ ತಪ್ಪಾಗುತ್ತೆ. ಅದೇ ರೀತಿಯಾಗಿ ಚಾಂದ್ ಬರ್ದಾಯರವರು ಪೃಥ್ವಿರಾಜ್ ರಾಸೋ ಬರೆದಿದ್ದಾರೆ, ಸರಿಯಾಗಿದೆ. ಇನ್ನು ಐನ್ ಇ ಅಕ್ಬರಿಯನ್ನ ಅಬುಲ್ ಫಜಲ್ ಬರೆದಿದ್ದಾರೆ, ಇದು ಕೂಡ ಸರಿಯಾಗುತ್ತೆ. ಇನ್ನು ತುಜುಕ್ ಇ ಬಾಬರಿಯನ್ನ ಬಾಬರ್ ಅವರು ಬರೆದಿದ್ದಾರೆ, ಇದು ಕೂಡ ಸರಿಯಾಗುತ್ತೆ. ಬಟ್ ಎ ಮಾತ್ರ ಇಲ್ಲಿ ತಪ್ಪಾಗಿರತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಶಿವಾಜಿಯ ಕಾಲದ ಮರಾಠ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವೆ ಇವರ ಉಸ್ತುವಾರಿಯನ್ನು ಹೊಂದಿದ್ದರು ಅಂತ ಕೇಳಿದ್ದಾರೆ. ಸೊ ಶಿವಾಜಿ ಕಾಲದ ಮರಾಠ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವೆ ಯಾವುದರ ಉಸ್ತುವಾರಿಯನ್ನು ಹೊಂದಿದ್ದನು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಏನೋ ಸಾಮಾನ್ಯ ಆಡಳಿತದ ಉಸ್ತುವಾರಿಯನ್ನು ಪೇಶ್ವೆಯು ಹೊಂದಿದ್ದನು ಶಿವಾಜಿಯ ಕಾಲದ ಮರಾಠ ಆಡಳಿತ ವ್ಯವಸ್ಥೆಯಲ್ಲಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಕರ್ಜನ್ ಪ್ರಾರಂಭಿಸಿದ ಅನ್ನೋದು ಮಾತ್ರ ಇಲ್ಲಿ ಸರಿಯಾಗಿದೆ. ಸೊ ಮಿಕ್ಕಿದ 3 ತಪ್ಪಾಗಿದ್ದಾವೆ. ತಪ್ಪಾಗಿರೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಪ್ಪ ಅಂತಂದರೆ ಎಕ್ಸಾಮ್ದಲ್ಲಿ ತಪ್ಪಾಗಿರೋದನ್ನು ನಾವು ನೆನ್ಪಿಟ್ಕೊಳ್ಳೋಕೆ ಹೋದ್ರೂ ತಪ್ಪಾಗಿಬಿಡುತ್ತೆ. ಸೊ ನೆಕ್ಸ್ಟ್, ಕಾನ್ಪುರದಲ್ಲಿ 1857ರ ದಂಗೆಯ ಮುಂದಾಳತ್ವವನ್ನು ಯಾರು ವಹಿಸಿದ್ದರು ಅಂತ ಕೇಳಿದ್ದಾರೆ. ಸೊ 1857ರ ಮುಂದಾಳತ್ವದ ಕಾನ್ಪುರ ದಂಗೆಯನ್ನು ವಹಿಸಿದ್ದವರು ಯಾರಪ್ಪ ಅಂತಂದ್ರೆ ನಾನಾ ಸಾಹೇಬರು ವಹಿಸಿದ್ದರು. ನೆಕ್ಸ್ಟ್, ಜೂಮ್ ಇನ್ ಮಾಡ್ತೀನಿ, ಕೆಲವೊಂದು ಅಂದರೆ ಕಾಣಲ್ಲ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ, ಏನಪ್ಪ ಅಂತಂದರೆ ಸುರೇಂದ್ರನಾಥ್ ಬ್ಯಾನರ್ಜಿರವರು ಇಂಡಿಯನ್ ಅಸೋಸಿಯೇಷನ್ ಅನ್ನುವಂಥ ಇದನ್ನು ಸ್ಥಾಪಿಸಿದ್ದಾರೆ, ಸಂಘಟನೆಯನ್ನು. ಜ್ಯೋತಿಬಾ ಫುಲೆರವರು ಸತ್ಯಶೋಧಕ ಸಮಾಜನ ಸ್ಥಾಪಿಸಿದ್ದಾರೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ರವರು ಏನಪ್ಪ ಅಂತಂದರೆ ಇವರು ಬ್ರಹ್ಮ ಸಮಾಜದ ಸ್ಥಾಪಕರಾಗಿದ್ದಾರೆ. ಇನ್ನು ಬಾಲಗಂಗಾಧರ್ ತಿಲಕ್ರವರು ಏನಪ್ಪ ಅಂತಂದರೆ ಇವರು ಸ್ವದೇಶಿ ಚಳವಳಿಯ ಸ್ಥಾಪಕರಾಗಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು 2, 3, 4, 5 ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಮುಸ್ಲಿಂ ಲೀಗ್ ಸ್ಥಾಪನೆಯಾದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಮುಸ್ಲಿಂ ಲೀಗ್ ಎಲ್ಲಿ ಸ್ಥಾಪನೆ ಆಯ್ತಪ್ಪ ಅಂತಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಈ ಒಂದು ಮುಸ್ಲಿಂ ಲೀಗನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್,
ಗಡಿನಾಡು ಗಾಂಧಿ ಎಂದು ಜನಪ್ರಿಯರಾಗಿದ್ದ ಮುಸ್ಲಿಂ ನಾಯಕರು ಯಾರು ಅಂತ ಕೇಳಿದ್ದಾರೆ. ಸೊ ಗಡಿನಾಡು ಗಾಂಧಿ ಅಂತ ಖಾನ್ ಅಬ್ದುಲ್ ಗಫರ್ ಖಾನ್ ರವರನ್ನು ಕರೆಯಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, 6ನೇ ಶತಮಾನದಲ್ಲಿ ಬೌದ್ಧ ಧರ್ಮವು ಏನಾಗಿತ್ತು ಅಂತ ಕೇಳಿದ್ದಾರೆ. ಸೊ 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಒಂದು ಬ್ರಾಹ್ಮಣ ಪಾರಮ್ಯದ ವಿರುದ್ಧ ಪ್ರತಿಭಟನೆಯಾಗಿತ್ತು. ಬ್ರಾಹ್ಮಣ ಪಾರಮ್ಯದ ವಿರುದ್ಧ ಪ್ರತಿಭಟನೆಗಾಗಿ ಈ ಒಂದು ಬೌದ್ಧ ಧರ್ಮ ಸೃಷ್ಟಿಯಾಯಿತು 6ನೇ ಶತಮಾನದಲ್ಲಿ. ನೆಕ್ಸ್ಟ್, ಲೋಥಾಲ್ ಮತ್ತು ಕಾಲಿಬಂಗನ್ಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಸೊ ಲೋಥಾಲ್ ಮತ್ತು ಕಾಲಿಬಂಗನ್ಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ಹರಪ್ಪ ಸಂಸ್ಕೃತಿಗೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ ಈ ಲೋಹದ ಪರಿಚಯ ಇರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಸಿಂಧೂ ಕಣಿವೆ ಹರಪ್ಪ ನಾಗರಿಕತೆ ಜನರಿಗೆ ಯಾವ ಲೋಹದ ಪರಿಚಯ ಇರಲಿಲ್ಲ ಅಂತಂದರೆ ಕಬ್ಬಿಣದ ಪರಿಚಯ ಇವರಿಗೆ ಇರಲಿಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾದದ್ದಾಗತ್ತೆ. ನೆಕ್ಸ್ಟ್, ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಸೊ ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದಪ್ಪ ಅಂತಂದರೆ ಪ್ರಕೃತಿ ಆರಾಧನೆ ಅನ್ನುವಂಥದ್ದು ಋಗ್ವೇದದ ವಿಶಿಷ್ಟ ಲಕ್ಷಣ ಆಗುತ್ತೆ. ನೆಕ್ಸ್ಟ್, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗಣರಾಜ್ಯ ರೂಪದ ಸರ್ಕಾರವನ್ನು ಹೊಂದಿದ್ದ ಲಿಚ್ಚಿವಿ ಎಂಬ ರಾಜ್ಯವು ಈಗಿನ ಯಾವ ರಾಜ್ಯದಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ಈಗಿನ ಯಾವ ರಾಜ್ಯದಲ್ಲಿತ್ತು ಅಂತಂದರೆ ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತಿದೆ. ಆ ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯ ರೂಪದ ಸರ್ಕಾರವನ್ನು ಹೊಂದಿದ್ದ ಲಿಚ್ಚಿವಿ ಎಂಬ ರಾಜ್ಯವು ಬಿಹಾರ ರಾಜ್ಯದಲ್ಲಿ ಕಂಡು ಬರುತ್ತೆ ಪ್ರಸ್ತುತ. ನೆಕ್ಸ್ಟ್, ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ಯಾರು ದಿವಾಣರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಆ ಸಮಯದಲ್ಲಿ ಯಾರಪ್ಪ ಅಂದರೆ ರಾಮಸ್ವಾಮಿ ಮೊದಲಿಯಾರವರು ದಿವಾಣರಾಗಿದ್ದರು ಮೈಸೂರು ಸಂಸ್ಥಾನಕ್ಕೆ. ನೆಕ್ಸ್ಟ್, ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಪೂರ್ವ 300ರವರೆಗಿನ ಕಾಲಾವಧಿಯಲ್ಲಿ ಯಾವ ಧರ್ಮ ಅಥವಾ ಧಾರ್ಮಿಕ ಪಂಥದ ಧರ್ಮ ಪ್ರಚಾರಕರು ವಿದೇಶಗಳಿಗೆ ಪ್ರಯಾಣ ಮಾಡಿದ್ದರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಬೌದ್ಧ ಧರ್ಮದ ಪ್ರಚಾರಕರು ವಿದೇಶಗಳಿಗೆ ಕ್ರಿಸ್ತಪೂರ್ವ 200 ಮತ್ತು ಕ್ರಿಸ್ತಪೂರ್ವ 300ರವರೆಗೆ ಕಾಲಾವಧಿಯಲ್ಲಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ದರು. ಗುಪ್ತರ ಕಾಲದ ತರುವಾಯದ ಅವಧಿಯಲ್ಲಿ ಭೂಮಿಯನ್ನು ಯಾವ ರೀತಿಯಾಗಿ ಪರಿಗಣಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತ ರಾಜ್ಯ ಆಸ್ತಿ ಎಂದು ಪರಿಗಣಿಸಲಾಗುತ್ತಿತ್ತು. ಗುಪ್ತರ ಕಾಲದ ತರುವಾಯ ಅವಧಿಯಲ್ಲಿ ಒಂದು ಭೂಮಿಯನ್ನು ರಾಜ್ಯ ಆಸ್ತಿ ಅಂತ ಪರಿಗಣಿಸಲಾಗುತ್ತಿತ್ತು. ನೆಕ್ಸ್ಟ್, ಚೋಳರ ಕಾಲವು ಯಾವುದಕ್ಕೆ ಹೆಚ್ಚು ಪ್ರಸಿದ್ಧವಾಗಿತ್ತು ಅಂತ ಕೇಳಿದ್ದಾರೆ. ಸೊ ಚೋಳರ ಕಾಲ ಯಾವುದಕ್ಕೆ ಹೆಚ್ಚು ಪ್ರಸಿದ್ಧವಾಗಿತ್ತು ಅನ್ನೋದಕ್ಕೆ ಗ್ರಾಮ ಸಭೆಗಳಿಗೆ ಇದು ಹೆಚ್ಚು ಪ್ರಸಿದ್ಧಿಯಾಗಿತ್ತು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕಲ್ಹಣನು ರಚಿಸಿರುವ ರಾಜತರಂಗಿಣಿಯು ಏನು ಅಂತ ಕೇಳಿದ್ದಾರೆ. ಸೊ ಇದು ರಾಜತರಂಗಿಣಿ ಅನ್ನುವಂಥದ್ದು ಇತಿಹಾಸವನ್ನ ಕುರಿತಂತೆ ಕುರಿತಿದೆ. ಇದು ಕಲ್ಹಣನು ರಚಿಸಿದ ರಾಜತರಂಗಿಣಿಯು ಕಾಶ್ಮೀರದ ಇತಿಹಾಸದ ಕುರಿತು ಇರತಕ್ಕಂಥ ಕೃತಿಯಾಗಿದೆ. ನೆಕ್ಸ್ಟ್, ಶಿಲೆಯನ್ನ ಕೊರೆದು ನಿರ್ಮಿಸಲಾಗಿರುವ ಎಲಿಫೆಂಟಾದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂದರೆ ರಾಷ್ಟ್ರಕೂಟರು ಗುಹೆಗಳನ್ನು ನಿರ್ಮಿಸಿದ್ದರು. ರಾಷ್ಟ್ರಕೂಟರು. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತದೆ. ನೆಕ್ಸ್ಟ್, ಶ್ರೀಕೃಷ್ಣ ದೇವರಾಯನು ಯಾರ ಸಮಕಾಲೀನವನಾಗಿದ್ದ ಅಂತ ಕೇಳಿದ್ದಾರೆ. ಸೊ ಕೃಷ್ಣ ದೇವರಾಯ ಯಾರ ಸಮಕಾಲೀನವನಾಗಿದ್ದ ಅಂತಂದರೆ ಬಾಬರ್ನ ಸಮಕಾಲೀನವನಾಗಿದ್ದ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯ ಏನಾಗಿತ್ತು ಅಂತ ಕೇಳಿದ್ದಾರೆ. ಸೊ ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯ ಏನಾಗಿತ್ತಪ್ಪ ಅಂತಂದರೆ ಭಕ್ತಿಯು ಅವರ ಮುಖ್ಯ ವಿಷಯವಾಗಿತ್ತು. ನೆಕ್ಸ್ಟ್, ಭಾರತಕ್ಕೆ ಬಂದ ಯುರೋಪಿಯನ್, ಫ್ರೆಂಚ್, ಬ್ರಿಟಿಷ್, ಪೋರ್ಚುಗೀಸ್ ಮತ್ತು ಡಚ್ ಬಲಗಳನ್ನು ಸರಿಯಾದ ಅನುಕ್ರಮಣಿಕೆಯಲ್ಲಿ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಭಾರತಕ್ಕೆ ಬಂದ ವಿದೇಶಿಗರಲ್ಲಿ ಸರಿಯಾದ ಅನುಕ್ರಮಣಿಕೆ ಬರೆದಾಗ ಪೋರ್ಚುಗೀಸರು ಫಸ್ಟ್ ಬಂದರು, ಆಮೇಲೆ ಡಚ್ಚರು ಬಂದರು, ಆಮೇಲೆ ಬ್ರಿಟಿಷರು ಬಂದರು, ಕೊನೆಗೆ ಫ್ರೆಂಚರು ಬಂದರು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದ ದೆಹಲಿಯ ಮೊದಲ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಆಪ್ಷನ್ ಡಿ, ಅಲ್ಲಾವುದ್ದೀನ್ ಖಿಲ್ಜಿಯು ಈ ಒಂದು ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದ ಮೊದಲ ದೆಹಲಿಯ ಸುಲ್ತಾನನಾಗಿದ್ದಾನೆ. ನೆಕ್ಸ್ಟ್, 3 ಸಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು, ಹೌಸ್ ಆಫ್ ಕಾನ್ಫರೆನ್ಸ್ ಸದಸ್ಯರಾಗಿದ್ದರು ಮತ್ತು ಭಾರತದ ಪಿತಾಮಹ ಎಂದು ಹೆಸರಾದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಆಪ್ಷನ್ ಬಿ, ದಾದಾಬಾಯಿ ನವರೋಜಿರವರು. ಇವರು ಹೇಳ್ತಕ್ಕಂಥದ್ದು ದಾದಾಬಾಯಿ ನವರೋಜಿರವ್ರ ಬಗ್ಗೆ. ನೆಕ್ಸ್ಟ್,
1911ರಲ್ಲಿ ಭಾರತದಲ್ಲಿ ನಡೆದ ಒಂದು ಮುಖ್ಯ ಘಟನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಭಾರತದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಲಾಯಿತು. 1911ರಲ್ಲಿ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಚಳವಳಿಯ ಮೊದಲ ಘಟ್ಟದ ಅಂದರೆ 1885ರಿಂದ 1905ರ ಮುಖ್ಯ ಪ್ರಯತ್ನ ಏನು ಅಂತ ಕೇಳಿದ್ದಾರೆ. ಸೊ ಇದರ ಮುಖ್ಯ ಪ್ರಯತ್ನ ಏನಪ್ಪ ಅಂತಂದರೆ ಸೀಮಿತ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುವುದಾಗಿತ್ತು. ಇದರ ಮುಖ್ಯ ಪ್ರಯತ್ನ ಅಂದರೆ ಸೀಮಿತ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳುವುದು. ನೆಕ್ಸ್ಟ್, 1946ರಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ 1946ರಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆದಿರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಮುಂಬೈಯಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್, ಯಾವ ವರ್ಷದ ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು ಅಂತ ಕೇಳಿದ್ದಾರೆ. ಸೊ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ಯಾವ ವರ್ಷದ ಕಾಯ್ದೆಯ ಮೂಲಕ ನೀಡಿದರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, 1935ರ ಒಂದು ಪ್ರಾಂತೀಯ ಸ್ವಾಯತ್ತತೆಯನ್ನು ಅಂದ್ರೆ ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು. ನೆಕ್ಸ್ಟ್, 1893-94ರಲ್ಲಿ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ಅನ್ನುವಂಥ ಶೀರ್ಷಿಕೆಯಲ್ಲಿ ನಿರಂತರವಾಗಿ ಲೇಖನಗಳನ್ನು ಬರೆಯುವ ಮೂಲಕ ಸೌಮ್ಯವಾದಿ ರಾಜಕೀಯ ಧೋರಣೆಯನ್ನು ಟೀಕಿಸುತ್ತಿದ್ದ ನಾಯಕರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಅರವಿಂದೋ ಘೋಷ್ರವರು ಈ ಒಂದು 1893ರಿಂದ 94ರಲ್ಲಿ ನ್ಯೂ ಲ್ಯಾಂಪ್ಸ್ ಫಾರ್ ದಿ ಓಲ್ಡ್ ಅನ್ನುವಂಥ ಶೀರ್ಷಿಕೆಯಲ್ಲಿ ನಿರಂತರವಾಗಿ ಲೇಖನವನ್ನು ಬರೆದು ಸೌಮ್ಯವಾದಿ ರಾಜಕೀಯ ಧೋರಣೆಗಳನ್ನು ಟೀಕಿಸುತ್ತಿದ್ದ ನಾಯಕರಾಗಿದ್ದಾರೆ. ನೆಕ್ಸ್ಟ್, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಬಹುಶಕ್ತಿಯುತವಾದ ಘೋಷಣೆ ಮಾಡು ಇಲ್ಲವೇ ಮಡಿ, ಈ ಘೋಷಣೆ ಕೊಟ್ಟವರು ಯಾರು ಅಂತ ಕೇಳಿದರೆ ಸೊ ಸಿಂಪಲ್ ಯಾರಪ್ಪ ಅಂತಂದರೆ ಆಪ್ಷನ್ ಎ ಮಹಾತ್ಮ ಗಾಂಧೀಜಿರವರು. ನೆಕ್ಸ್ಟ್, ಕೋಲ್ಕತ್ತಾ ನಗರವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಕೋಲ್ಕತ್ತಾ ನಗರವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಜಾರ್ಜ್ ಚಾರ್ನಾಕ್ ರವರು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬೂದು ಬಣ್ಣದ ಮಣ್ಣಿನ ವಸ್ತುಗಳ ಸಂಸ್ಕೃತಿ PGW ಅನ್ನು ವೇದಕಾಲದ ಇತ್ತೀಚಿನ ಅವಧಿಗೆ ಸೇರಿದ್ದು ಎಂದು ಭಾವಿಸಲಾಗಿದೆ, ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಬೂದು ಬಣ್ಣದ ಮಣ್ಣಿನ ವಸ್ತುಗಳ ಸಂಸ್ಕೃತಿಯನ್ನು ವೇದಕಾಲದ ಇತ್ತೀಚಿನ ಅವಧಿಗೆ ಸೇರಿದ್ದು ಎಂದು ಭಾವಿಸಲಾಗಿದೆ. ಯಾಕಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಇತ್ತೀಚಿನ ವೇದಕಾಲದ ಗ್ರಂಥಗಳ ವಸ್ತು ಸಂಸ್ಕೃತಿಯ ವಿವರಗಳಿಗೂ PGW ಸಂಸ್ಕೃತಿಯ ವಿವರಗಳಿಗೂ ಸಾಮ್ಯತೆ ಇದೆ, ಅದಕ್ಕೋಸ್ಕರ ಇವನ್ನ ಇತ್ತೀಚಿನ ಅವಧಿಗೆ ಸೇರಿದ್ದು ಅಂತ ಭಾವಿಸಲಾಗಿದೆ. ನೆಕ್ಸ್ಟ್, ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಜೇಮ್ಸ್ ಪ್ರಿನ್ಸೆಪ್ ರವರು ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವರಾಗಿದ್ದಾರೆ. ನೆಕ್ಸ್ಟ್, ಕ್ರಿಶ್ಚಿಯನ್ ಕಾಲದ ಆರಂಭದ ಶತಮಾನಗಳಲ್ಲಿ ದಕ್ಷಿಣ ಭಾರತದಿಂದ ರೋಮನ್ ಸಾಮ್ರಾಜ್ಯಕ್ಕೆ ವ್ಯಾಪಕವಾಗಿ ರಫ್ತಾಗುತ್ತಿದ್ದ ವಸ್ತುಗಳು ಯಾವುವು ಅಂತ ಕೇಳಿದರೆ ಸೊ ಯಾವಪ್ಪ ಅಂತಂದರೆ ಆಪ್ಷನ್ ಬಿ ಅರಣ್ಯ ಪದಾರ್ಥಗಳು. ಈ ಒಂದು ಕ್ರಿಶ್ಚಿಯನ್ ಕಾಲದ ಆರಂಭದ ಶತಮಾನದಲ್ಲಿ ದಕ್ಷಿಣ ಭಾರತದಿಂದ ರೋಮನ್ ಸಾಮ್ರಾಜ್ಯಕ್ಕೆ ವ್ಯಾಪಕವಾಗಿ ರಫ್ತಾಗುತ್ತಿದ್ದ ವಸ್ತುಗಳಾಗಿವೆ. ನೆಕ್ಸ್ಟ್, ನಿಶ್ಚಿತ ಹೇಳಿಕೆ ಎ ಅನ್ನು ಕಾರಣ ಆರ್ ವಿವರಿಸಬೇಕಾಗಿದೆ, ಈ ಬಗ್ಗೆ ಕೆಳಕಂಡ ಯಾವ ವಿವರಣೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹೇಳಿಕೆ ಮತ್ತು ಕಾರಣ. ಸೊ ಹೇಳಿಕೆ ಏನು ಹೇಳುತ್ತೆ ನೋಡಿ, ಹೇಳಿಕೆ ಮತ್ತು ಕಾರಣದಲ್ಲಿ ಸರಿಯಾಗಿರ್ತಕ್ಕಂಥದ್ದು ಹೇಳಿಕೆ ಏನು ಹೇಳುತ್ತೆ ಅಂತ ಅಂದರೆ ಗುಪ್ತರ ನಾಣ್ಯಗಳು ಸಂಗ್ರಹಿಸಿದ ರಾಶಿಗಳಲ್ಲಿ ಮತ್ತು ನಿರ್ಮಾಣ ಸ್ಥಿತಿಯಲ್ಲಿ ಕಂಡು ಬಂದಿವೆ. ಸರಿಯಾಗಿದೆ, ಗುಪ್ತರ ನಾಣ್ಯಗಳು ಒಂದು ಸಂಗ್ರಹಿಸಿದ ರಾಶಿಗಳಲ್ಲಿ ಮತ್ತು ನಿರ್ಮಾಣ ಸ್ಥಿತಿಯಲ್ಲಿ ಕಂಡು ಬಂದಿವೆ. ಮತ್ತು ಈ ನಾಣ್ಯಗಳನ್ನು ವಾಣಿಜ್ಯದ ಬಳಕೆಗಿಂತ ಹೆಚ್ಚಾಗಿ ಉಡುಗೊರೆಗಾಗಿ ಬಳಸಲಾಗುತ್ತಿತ್ತು ಅನ್ನೋದು ಇದು ಕೂಡ ಸರಿಯಾಗುತ್ತೆ. ಎರಡು ಪ್ರತ್ಯೇಕವಾಗಿ ಸರಿಯಾಗಿದೆ, ಬಟ್ ಹೇಗೆ ಆರ್ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಮೆಹ್ರೌಲಿ ಸ್ತಂಭವು ಏನು ಅಂತ ಕೇಳಿದ್ದಾರೆ. ಸೊ ಮೆಹ್ರೌಲಿ ಸ್ತಂಭ ಏನಪ್ಪಾ ಅಂತಂದ್ರೆ ಇದೊಂದು ಪ್ರಾಚೀನ ಭಾರತದ ಕರಕುಶಲಕರ್ಮಿಗಳ ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ. ಮೆಹ್ರೌಲಿ ಸ್ತಂಭ ಉಕ್ಕಿನ ಸ್ತಂಭ ಇದು. ಸೊ ಇದು ಇನ್ನೂ ಅದು ರಷ್ಟೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಅದು ಒಂದು ಪ್ರಾಚೀನ ಕಾಲದ ಕರಕುಶಲಕರ್ಮಿಗಳ ನೈಪುಣ್ಯ ಅಂತ ಹೇಳ್ಬೋದು. ನೆಕ್ಸ್ಟ್, ಹರ್ಷನಿಗಿಂತ ಎರಡನೇ ಪುಲಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಕೆಳಕಂಡ ಯಾವುದರಲ್ಲಿ ಸಿಗುತ್ತದೆ ಅಂತ ಕೇಳಿದ್ದಾರೆ. ಸೊ ಹರ್ಷವರ್ಧನಿಗಿಂತ ಎರಡನೇ ಪುಲಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಅನ್ನುವಂಥದ್ದು ಯಾವುದರಲ್ಲಿ ಕಂಡು ಬರುತ್ತದೆ ಅಂತ ಅಂದರೆ ಆಪ್ಷನ್ ಸಿ ಐಹೊಳೆ ಪ್ರಶಸ್ತಿ ಹಾಗೂ ಚೀನಿಯರ ವೃತ್ತಾಂತದಲ್ಲಿ ಇದು ಕಂಡುಬರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್,
ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆದಾಗಿಲ್ಲ ನೋಡಿ ಏನಾಗುತ್ತೆ, ಕೂಡಂಗಲ್ಲೂರು ಅನ್ನುವಂಥದ್ದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಇನ್ನು ನಾಗಪಟ್ಟಣಂ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ, ಸರಿಯಾಗಿದೆ. ನಾಗಾರ್ಜುನಕೊಂಡ ಅನ್ನುವಂಥದ್ದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಸೋಮನಾಥಪುರ ಕರ್ನಾಟಕದಲ್ಲಿ ಕಂಡುಬರುತ್ತೆ. 4 ಇಲ್ಲಿ ಸರಿಯಾಗ್ತವೆ. 1, 2, 3, 4 ಆಪ್ಷನ್ ಎ ಸರಿಯಾದ ಹೊಂದಾಣಿಕೆಯಾಗಿದೆ. ನೆಕ್ಸ್ಟ್, ಹೊಯ್ಸಳರ ಆಸ್ಥಾನದಲ್ಲಿ ರಚಿತವಾದ ಗದ್ಯ ಕರ್ಣಾಮೃತ ಎಂಬ ಸಂಸ್ಕೃತಿ ಗ್ರಂಥವು ಯಾವ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಸಂಸ್ಕೃತಿ ಗ್ರಂಥ ಸೇರಿರ್ತಕ್ಕಂಥದ್ದು ಒಂದು ಚರಿತ್ರೆಯಾಗಿದೆ. ಇದೊಂದು ಚರಿತ್ರಾ ಗ್ರಂಥವಾಗಿದೆ. ನೆಕ್ಸ್ಟ್, ದಕ್ಷಿಣ ಭಾರತದ ಕೆಳಕಂಡ ದೊರೆಗಳ ಹೆಸರುಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಕಾಲಾನುಕ್ರಮಣಿಕೆಯಲ್ಲಿ ತಿಳಿಸಿದಾಗ ನೋಡಿ ಏನಾಗುತ್ತೆ, ಏನಪ್ಪ ಅಂದರೆ ಫಸ್ಟ್ ಕಾಕತೀಯ ತ್ರಿಭುವನಮಲ್ಲ ಫಸ್ಟ್. ಸೊ ಅದಾದಮೇಲೆ ಆಳ್ವಿಕೆ ಮಾಡಿದರು. ಅದಾದಮೇಲೆ ಹೊಯ್ಸಳರ ವಿಷ್ಣುವರ್ಧನ, ಅವರಾದಮೇಲೆ ಕಾಕತೀಯ ಪ್ರತಾಪರುದ್ರ, ಕೊನೆಗೆ ಹೊಯ್ಸಳ ಸೋಮೇಶ್ವರ. ಸೊ ಇವ್ರು 4 ಜನ ಈ ರೀತಿಯಾಗಿ ಆಳ್ವಿಕೆ ಮಾಡಿದ್ದಾರೆ. BACD ಅನ್ನೋದಾಗುತ್ತೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಪ್ರಖ್ಯಾತ ವಿದ್ವಾಂಸ ಅಲ್ಬೆರೋನಿಗೆ ಆಶ್ರಯದಾತ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಅಲ್ಬೆರೋನಿಗೆ ಆಶ್ರಯದಾತ ಆಗಿದ್ದವರು ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಗಜ್ನಿ ಮೊಹಮ್ಮದ್ ಅಲ್ಬೆರೋನಿ ಆಸ್ಥಾನದಲ್ಲಿದ್ದ. ಅಲ್ಬೆರೋನಿ ಗಜ್ನಿ ಮೊಹಮ್ಮದ್ನ ಆಸ್ಥಾನದಲ್ಲಿದ್ದ. ನಿಶ್ಚಿತ ಹೇಳಿಕೆ ಎ ಅನ್ನ ಕಾರಣ ಆರ್ ವಿವರಿಸಬೇಕಾಗಿದೆ. ಈ ಬಗ್ಗೆ ಕೆಳಕಂಡ ಯಾವ ವಿವರಣೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಿದಾಗ ನೋಡಿದಾಗ ಮೊದಲನೇದು ಏನು ಹೇಳುತ್ತೆ, ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಮದ್ಯಪಾನ ನಿಷೇಧವನ್ನು ಜಾರಿಗೊಳಿಸಿದ. ಸರಿಯಾಗಿದೆ. ಮದ್ಯಪಾನವು ಅನೈತಿಕ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ಇದು ಕೂಡ ಸರಿಯಾಗುತ್ತೆ. ಬಟ್ ಅಲ್ಲಾವುದ್ದೀನ್ ಖಿಲ್ಜಿ ಇದರ ಸಲುವಾಗಿ ಅವ ನಿಷೇಧ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಎ ಮತ್ತು ಆರ್ ಸರಿಯಾಗಿದ್ದಾವೆ, ಪ್ರತ್ಯೇಕವಾಗಿ ಸರಿಯಾಗಿದ್ದಾವೆ. ಎಗೆ ಆರ್ ವಿವರಣೆ ಅಲ್ಲ. ಆಪ್ಷನ್ ಬಿ ಸರಿಯಾಗತ್ತೆ. ನೆಕ್ಸ್ಟ್, ಇಲ್ಲಿ ಕೂಡ ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹೇಳಿಕೆ ಏನು ಹೇಳುತ್ತೆ ನೋಡಿ, ಮೊಘಲ್ ಚಕ್ರವರ್ತಿ ಅಕ್ಬರ್ ತನಗೆ ಸುವಾರ್ತೆಗಳ ಬಗ್ಗೆ ತಿಳಿಸಿಕೊಡುವುದಕ್ಕಾಗಿ ಈ ಬಗ್ಗೆ ಚೆನ್ನಾಗಿ ತಿಳಿದಿರುವ 2 ಪಾದ್ರಿಗಳನ್ನು ಕಳಿಸಿಕೊಡಬೇಕೆಂದು ಗೋವಾದ ಚರ್ಚ್ ಅಧಿಕಾರಿಗಳನ್ನು ವಿನಂತಿಸಿಕೊಂಡಿದ್ದ. ಸರಿಯಾಗಿದೆ. ಹೌದು, ಅಕ್ಬರ್ ಗೋವಾದ ಚರ್ಚ್ ಇವರಿಗೆ ವಿನಂತಿಸಿಕೊಂಡಿದ್ದ. ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳುವ ಬಗ್ಗೆ ಕೆಲವು ಕಾಲ ಯೋಚಿಸಿದ್ದ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ ಇದು ಕೂಡ ಹೌದೇನೋ. ಸೊ ಏನಪ್ಪ ಇದು ತಪ್ಪು. ಕ್ರಿಶ್ಚಿಯನ್ ಧರ್ಮಕ್ಕೆ ಆರ್ ತಪ್ಪಾಗುತ್ತೆ. ಎ ಮಾತ್ರ ಇಲ್ಲಿ ಸರಿಯಾಗಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಬೇಕಂತ ಯೋಚನೆ ಕೂಡ ಮಾಡಿಲ್ಲ. ಬಟ್ ಎ ಮಾತ್ರ ಇಲ್ಲಿ ಸರಿಯಾಗಿದೆ, ಆರ್ ತಪ್ಪು. ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಕ್ರಿಶ್ಚಿಯನ್ನರನ್ನು ಮತ್ತು ಸಾಂಬಾರ್ ಪದಾರ್ಥಗಳನ್ನು ಹುಡುಕಿಕೊಂಡು ತಾವು ಭಾರತಕ್ಕೆ ಹೋಗುತ್ತಿದ್ದೇವೆ ಎಂದು ಘೋಷಿಸಿದವರು ಕೆಳಗಿನವರಲ್ಲಿ ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಪೋರ್ಚುಗೀಸರು ಏನಿದಾರಲ್ಲ, ಇವರು ಕ್ರಿಶ್ಚಿಯನ್ನರನ್ನು ಮತ್ತು ಸಾಂಬಾರು ಪದಾರ್ಥಗಳನ್ನು ಹುಡುಕಿಕೊಂಡು ತಾವು ಭಾರತಕ್ಕೆ ಹೋಗುತ್ತಿದ್ದೇವೆ ಅಂತ ಘೋಷಿಸಿಕೊಂಡವರಾಗಿದ್ದಾರೆ. ನೆಕ್ಸ್ಟ್, 1857ರಲ್ಲಿ ಪಡೆಗಳನ್ನು ಬೆಂಬಲಿಸಿದರು ಏನಾದರೂ ಕಳೆದುಕೊಂಡಿದ್ದವರು ಅಥವಾ ಪಡೆಗಳನ್ನು ಯಾರು ಬೆಂಬಲಿಸಿದರು ಅಂತ ಅಂದರೆ ಏನಾದರೂ ಕಳೆದುಕೊಂಡವರು ಔದ್ ತಾಲೂಕುದಾರರು, ಝಾನ್ಸಿಯ ಸರ್ದಾರರು, ನಾನಾನ ಬಳಗ, ಮೊಘಲ್ ರಾಜಕುಮಾರರು ಅಥವಾ ಫೈಜಾಬಾದ್ನ ಮಾಲ್ವಿಯಂತೆ ಗತವೈಭವದಲ್ಲಿ ಆಸಕ್ತರಾಗಿದ್ದ ವರ್ಗದವಳು. ಇದು ಈ ಕೆಳಗಿನ ಯಾರ ಅಭಿಪ್ರಾಯ ಅಂತ ಕೇಳಿದ್ದಾರೆ. 1857ರ ದಂಗೆಯಲ್ಲಿ ಇಂತಿಂಥವರು ಪಾಲ್ಗೊಂಡಿದ್ರು ಅಂತ ಅಭಿಪ್ರಾಯಪಟ್ಟವರು ಯಾರಪ್ಪ ಅಂತಂದರೆ ವಿನ್ಸೆಂಟ್ ಸ್ಮಿತ್. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟವರು ವಿನ್ಸೆಂಟ್ ಸ್ಮಿತ್ ರವರು. ಆರ್ಯನ್ ಜನಾಂಗ ಸಿದ್ಧಾಂತದ ಮೂಲವನ್ನು ಈ ಕೆಳಕಂಡ ಯಾವ ಅಂಶದಲ್ಲಿ ಕಾಣಬಹುದು ಅಂತ ಕೇಳಿದ್ದಾರೆ. ಸೊ ಆರ್ಯನ್ ಜನಾಂಗ ಸಿದ್ಧಾಂತದ ಮೂಲವನ್ನು ಯಾವುದರಲ್ಲಿ ಕಾಣಬಹುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ನೋಡಿ, ಒಂದು ಕಡೆ ಸಂಸ್ಕೃತ, ಇನ್ನೊಂದು ಕಡೆ ಗ್ರೀಕ್ ಮತ್ತು ಲ್ಯಾಟಿನ್ಗಳ ನಡುವಿನ ಭಾಷಾ ಸಾಮ್ಯತೆಗೆ ನಾವು ಈ ಒಂದು ಆರ್ಯನ್ ಜನಾಂಗ ಸಿದ್ಧಾಂತದ ಮೂಲವನ್ನು ನಾವು ಕಾಣಬಹುದಾಗಿದೆ. ಆಪ್ಷನ್ ಎ ಸರಿಯಾಗುತ್ತೆ. ನೋಡಿರಿ, ಕ್ವಶನ್ ಪೇಪರ್ ಲೆವೆಲ್ ಯಾವ ಟೈಪ್ ಟಫ್ ಆಗ್ತಾ ಹೋಗ್ತಾ ಇದೆ ಅಂದರೆ ನಾನು ಅರ್ಧ ಭಾಗ ಇವತ್ತು ಕವರ್ ಮಾಡ್ತೀನಿ. ಸೊ ಇನ್ನೂ 2 ವಿಡಿಯೋ ಬರ್ತಾವೆ, ಅವುಗಳಲ್ಲಿ ಇದಕ್ಕಿಂತ ಟಫ್ ಆಗಿ ಪ್ರಶ್ನೆಗಳಿರ್ತಾವೆ. ಸೊ ಅದಕ್ಕೋಸ್ಕರನೇ ಅಪ್ ಟು ಡೇಟ್ ಆಗಿ ನೋಡ್ತಾ ಇರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಎಲ್ಲ ಸಬ್ಜೆಕ್ಟು ಮಾಡ್ತೀನಿ ಈ ಟೈಪು KS ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು. ಇನ್ನು ಕೆಳಗಿನವುಗಳಲ್ಲಿ ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಸೊ ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದಪ್ಪ ಅಂತಂದರೆ ಇದರಲ್ಲಿ ಆಪ್ಷನ್ ಸಿ ನಕ್ಷತ್ರಾಕಾರದ ಗರ್ಭಗುಡಿಯು ಈ ಒಂದು ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವಾಗುತ್ತೆ. ನೆಕ್ಸ್ಟ್,
ಕರ್ನಾಟಕದ ಕೆಳಕಂಡ ಯಾವ ಸ್ಥಳದಲ್ಲಿ ಅಶೋಕನ ಶಾಸನ ದೊರೆಯುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಅಶೋಕನ ಶಾಸನ ಯಾವ ಸ್ಥಳದಲ್ಲಿ ದೊರೆತಿಲ್ಲ ಅಂತಂದರೆ ಚಂದ್ರವಳ್ಳಿಯಲ್ಲಿ ದೊರೆತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಆಗುತ್ತೆ ಮಸ್ಕಿಯಲ್ಲಿ ದೊರೆತಿದೆ, ಉಡಿಂಗೋಲ್ನಲ್ಲಿ ಕೂಡ ಕಂಡು ಬಂದಿದೆ, ನಿಟ್ಟೂರಿನಲ್ಲಿ ಕೂಡ ಕಂಡು ಬಂದಿದೆ, ಬಟ್ ಚಂದ್ರವಳ್ಳಿಯಲ್ಲಿ ದೊರಕಿಲ್ಲ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉಗಮದ ಸುರಕ್ಷತಾ ಕವಾಟ ಸಿದ್ಧಾಂತವು ಕೆಳಕಂಡ ಯಾವ ಅಂಶದೊಂದಿಗೆ ಸಂಬಂಧ ಪಡೆದಿದೆ ಅಂತ ಕೇಳಿದ್ದಾರೆ. ಸೊ ಸುರಕ್ಷಣಾ ಕವಾಟ ಸಿದ್ಧಾಂತ ಯಾವುದರೊಂದಿಗೆ ಸಂಬಂಧ ಪಡೆದಿದೆ ಅಂತ ಅಂದರೆ ಭಾರತದ ವೈಸ್ರಾಯ್ ಅವರ ಮಾರ್ಗದರ್ಶನ ಮತ್ತು ಸಲಹೆಗೆ ಸಂಬಂಧಪಟ್ಟಿದೆ. ಆಪ್ಷನ್ ಎ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಮೊಘಲ್ ದೊರೆಯಾಗಿ ಅಕ್ಬರ್ನ ಸಿಂಹಾಸನಾರೋಹಣ ನಡೆದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಅಕ್ಬರ್ನ ಸಿಂಹಾಸನ ಎಲ್ಲಿ ನಡೀತು ಅಂದರೆ ಕಲಾನೂರ್ನಲ್ಲಿ ಅಕ್ಬರ್ನಿಗೆ ಮೊಘಲ್ ದೊರೆ ಅಂತ ಸಿಂಹಾಸನಾರೋಹಣ ನಡೆಸಲಾಯಿತು. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ ದಿ ಹಿಂದೂ ಕೃತಿಯನ್ನು ಜಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ರಚಿಸಿದ್ದಾರೆ. ಅಮೃತ್ ಬಜಾರ್ ಪತ್ರಿಕೆಯನ್ನು ಯಾರಪ್ಪ ಅಂತಂದರೆ ಶಿಶಿರ್ ಕುಮಾರ್ ಘೋಷ್ರವರು ರಚಿಸಿದ್ದಾರೆ. ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನು ದಾದಾಬಾಯಿ ನವರೋಜ್ರವರು ರಚಿಸಿದ್ದಾರೆ. ಕೇಸರಿ ಪತ್ರಿಕೆಯನ್ನು ಯಾರಪ್ಪ ಅಂತಂದರೆ ಬಾಲಗಂಗಾಧರ ತಿಲಕ್ರವರು. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ 4-2-1-3-1. ನೆಕ್ಸ್ಟ್, ಗಾಂಧೀಜಿರವರು ತಮ್ಮ ಸತ್ಯಾಗ್ರಹವನ್ನು ಮೊತ್ತ ಮೊದಲು ಆರಂಭಿಸಿದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದರೆ ಚಂಪಾರಣ್ಯ. ಗಾಂಧೀಜಿರವರು ತಮ್ಮ ಸತ್ಯಾಗ್ರಹವನ್ನು ಮೊಟ್ಟ ಮೊದಲು ಚಂಪಾರಣ್ಯದಲ್ಲಿ ಆರಂಭಿಸಿದರು. ಆಪ್ಷನ್ ಎ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಚೌರಿ ಚೌರ ಘಟನೆಯ ನಂತರ ಗಾಂಧೀಜಿರವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಿದ್ದನ್ನು ಒಪ್ಪದಿದ್ದವರು ಕೆಳಗಂಡವರಲ್ಲಿ ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ಒಪ್ಪಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಮೋತಿಲಾಲ್ ನೆಹರು ಒಪ್ಪಲಿಲ್ಲ, ಜವಾಹರ್ಲಾಲ್ ನೆಹರೂರವರು ಇವರು ಕೂಡ ಒಪ್ಪಲಿಲ್ಲ, ಸಿ ಆರ್ ದಾಸರವರು, ಸುಭಾಷ್ ಚಂದ್ರ ಬೋಸ್ರವರು ಯಾರೂ ಒಪ್ಪಲಿಲ್ಲ. ಇವರು ಅಂದರೆ ಒಂದು ಅಸಹಕಾರ ಚಳವಳಿ ಬಹಳ ಪ್ರಭಾವ ಬೀರಿತ್ತು. ಸೊ ಅದಕ್ಕೋಸ್ಕರ ಅದು ಹಿಂದಕ್ಕೆ ತೆಗೆದುಕೊಂಡಿದ್ದರಿಂದ ಬಹಳ ಜನ ಅಸಮಾಧಾನಗೊಂಡಿದ್ದರು. ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಕ್ರಾಂತಿಕಾರಿ ಭಯೋತ್ಪಾದಕರಲ್ಲದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಇವರಲ್ಲಿ ಯಾರು ಕ್ರಾಂತಿಕಾರಿ ಭಯೋತ್ಪಾದಕರಲ್ಲದ ವ್ಯಕ್ತಿ ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂದರೆ ಕನ್ವರ್ ಸಿಂಗ್ ರವರು ಕ್ರಾಂತಿಕಾರಿ ಭಯೋತ್ಪಾದಕರಲ್ಲದ ವ್ಯಕ್ತಿಯಾಗಿದ್ದಾರೆ. ಆಪ್ಷನ್ ಡಿ ಸರಿಯಾಗುತ್ತೆ. ಸೊ ಇಲ್ಲಿಗೆ 2ನೇ ಭಾಗದ ಪ್ರಶ್ನೋತ್ತರ ಡಿಸ್ಕಷನ್ ವಿಡಿಯೋ ಮುಕ್ತಾಯಗೊಂಡಿದೆ. ಸೊ ನಾಳೆ ಮತ್ತು ಇದ್ರ ಕಂಟಿನ್ಯೂಷನ್ ಬರುತ್ತೆ. ಸೊ ಅಂದರೆ ಅಪ್ ಟು ಡೇಟ್ ಎಕ್ಸಾಮ್ ಬರೋಷ್ಟರೊಳಗಡೆ ಎಲ್ಲ ಸಬ್ಜೆಕ್ಟದು ಈ ಟೈಪ್ ಸಪ್ರೇಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿ ಮುಗಿಸ್ತೀನಿ. ಮತ್ತೇನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ವಿಡಿಯೋನು ಕೂಡ ನಾವು ಮಾಡಿದ್ದೀವಿ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಮತ್ತು ಕೊನೆವರೆಗೂ ನೋಡ್ತಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಡಿಸ್ಕಸ್ ಮಾಡಿರ್ತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.